ಗ್ರಾಮವನ್ನು ಮದ್ಯಮುಕ್ತವಾಗಿಸುವಲ್ಲಿ ಶ್ರಮಿಸಿ ಯಶಸ್ವಿಯಾದ ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮದ ಮಹಿಳೆಯರ ಮನೋಬಲಕ್ಕೆ ಈಗ ರಾಜ್ಯ ಮಟ್ಟದ ಮನ್ನಣೆ ಲಭಿಸಿದೆ. ಕಲಕೇರಿ ಗ್ರಾಮ ಪಂಚಾಯಿತಿಯ ಈ ಗ್ರಾಮದಲ್ಲಿ ವರ್ಷದ ಹಿಂದೆ ಅಕ್ರಮ ಮದ್ಯ ಮಾರಾಟ ವ್ಯಾಪಕವಾಗಿತ್ತು. ಯಾವುದೇ ಕೆಲಸ ಮಾಡದೆ ಬಹಳಷ್ಟು ಯುವಕರು ಮದ್ಯವ್ಯಸನಿಗಳಾಗಿದ್ದರು. ಬಹುತೇಕ ಕೃಷಿಯನ್ನೇ ಅವಲಂಬಿಸಿರುವ ಹಟ್ಟಿ ಗ್ರಾಮದಲ್ಲಿ ಈ ಹಿಂದೆ ಗ್ರಾಮದ ಸುತ್ತಮುತ್ತ 7 ಮದ್ಯದ ಅಂಗಡಿಗಳಿದ್ದವು. ಇದರಿಂದ ಮದ್ಯವ್ಯಸನಿಗಳು ಹೆಚ್ಚಾಗಿ ಗ್ರಾಮದಲ್ಲಿ ಮೇಲಿಂದ ಮೇಲೆ ಕಲಹಗಳಾಗುತ್ತಿದ್ದವು. ಕೆಲ ಯುವಕರು ಮದ್ಯವ್ಯಸನಿಗಳಾಗಿ ತಮ್ಮ ಪ್ರಾಣವನ್ನೇ ಕಳೆದುಕೊಂಡಿದ್ದರು. ಗ್ರಾಮಕ್ಕೆ ಎದುರಾದ ಈ ಕಂಟಕದಿಂದ ಗಂಡು ಮಕ್ಕಳನ್ನು ಹೇಗಾದರೂ ಪಾರು ಮಾಡಲು ಮಹಿಳೆಯರು ಬಹಳಷ್ಟು ನೊಂದಿದ್ದರು. ಗ್ರಾಮದ ಹಿರಿಯರಿಗೆ ದಂಬಾಲು ಬಿದ್ದ ಮಹಿಳೆಯರು ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಿಸಿದ್ದರು. ಮದ್ಯಪಾನ ಮುಕ್ತ ಗ್ರಾಮವನ್ನಾಗಿ ಮಾಡಲು ಪಣ ತೊಟ್ಟು ಸ್ವಯಂ ಪ್ರೇರಣೆಯಿಂದ ಗ್ರಾಮವನ್ನು ಮದ್ಯಮುಕ್ತಗೊಳಿಸಿದರು. ಇದರ ಫಲವಾಗಿ ಇದೀಗ ಗ್ರಾಮಕ್ಕೆ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿಯ ರಾಜ್ಯ ಮಟ್ಟದ ಸಂಯಮ ಪ್ರಶಸ್ತಿ ಲಭಿಸಿದೆ. ಈ ಮೂಲಕ ಹಟ್ಟಿ ಗ್ರಾಮದ ಇತರೆ ಗ್ರಾಮಗಳಿಗೂ ಪ್ರೇರಣೆಯಾಗಿದೆ. ದೂರದರ್ಶನದೊಂದಿಗೆ ರಂಗಪ್ಪ ಚೌಡಕಿ, ಮದ್ಯದಿಂದಾಗಿ ಗ್ರಾಮದಲ್ಲಿ ಬಹಳಷ್ಟು ತೊಂದರೆಯಾಗಿದ್ದು, ಸಾಕಷ್ಟು ಯುವಕರು ಮದ್ಯಕ್ಕೆ ಬಲಿಯಾಗಿದ್ದರು. ನಮ್ಮ ಗ್ರಾಮವನ್ನು ಮದ್ಯ ಮುಕ್ತಗೊಳಿಸಿದ್ದು ಖುಷಿ ತಂದಿದೆ ಎಂದರು. ಇನ್ಮ್ಯಾಕೆ ಯಾವುದೇ ಕಾರಣಕ್ಕೆ ಇವತ್ತು ಹೆಣ್ಮಕ್ಳು ಅಳ್ತಾರಂದಾಗ ನಮ್ಮ ಊರಿನಲ್ಲಿ ಸಣ್ಣ ಗ್ರಾಮದಾಗ ಅಳೋದು ಬೇಡ, ಇವತ್ತು ನೀವೆಲ್ಲರೂ ಕೂಡ ಬಂದ್ ಮಾಡ್ರಿ, ಯಾವುದೇ ಕಾರಣಕ್ಕೆ ಮಾರಬೇಡ್ರಿ ಅಂತ ಕೇಳ್ಕೊಂಡಾಗ ಅವರು ಕೂಡ ನಮ್ಗೆ ಸ್ಪಂದಿಸಿ ಅವರು ಕೂಡ ಆವತ್ತು ಅಂತೇಳಿ ಅಲ್ಲಿಂದ ಬಂದ್ ಮಾಡಿ ಇವತ್ತಿನವರೆಗೆ ಒಂದು ಬಾಟ್ಲಿ ಕೂಡ ನಮ್ಮೂರಲ್ಲಿ ಮಾರ್ತಾ ಇಲ್ಲ. ಗಂಗಪ್ಪ ಉಳ್ಳಾಗಡ್ಡಿ, ಕುಡಿತದಿಂದ ಗ್ರಾಮದ ವಾತಾವರಣದ ಜೊತೆಗೆ ಜನ ಹಾಳಾಗಿ ಹೋಗಿದ್ದರು. ಈಗೆಲ್ಲ ಒಳ್ಳೆಯದಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಅವಾಗ ಮೊದಲ ಶಾಲೆಗೆ ಹೋಗೋದು, ಅಲ್ಲಿ ಜಗಳ ತೆಗೆಯೋದು, ಎಲ್ಲೇ ಮನೆಗೆ ಹೋಗೋದು, ಜಗಳ ತೆಗೆಯೋದು, ಜೋಲಿ ಹೊಡ್ಕಂತ ಬರೋದು ಎಲ್ಲ ಇದು ಮಾಡ್ತಿದ್ವಿ ಸರ್. ಈಗೆಲ್ಲ ಅವನಂತಾಗ ಏನಿಲ್ಲ ಸರ್, ಎಲ್ಲ ಊರು ಒಳ್ಳೇದಾಗೈತೆ ಸರ್. ಅಲ್ಲ ಈಗೆಲ್ಲ ಒಳ್ಳೇದಾಗೈತೆ ಸರ್, ಈಗೆಲ್ಲ ಅವನಂತಾಗ ಇಲ್ಲ. ಜಯಶ್ರೀ, ಕುಡಿತದಿಂದ ಗ್ರಾಮದ ಮನೆಗಳಲ್ಲಿ ಯಾರಿಗೂ ನೆಮ್ಮದಿ ಇರಲಿಲ್ಲ. ಮದ್ಯವನ್ನು ಸಂಪೂರ್ಣ ಬಂದ್ ಮಾಡಿಸಿದ ಗ್ರಾಮದ ಹಿರಿಯರಿಗೆ ಧನ್ಯವಾದ ಅರ್ಪಿಸಿದರು. ಕುಡಿದ್ ಬಂದು ಶಾಲೆಯೊಳಗೆಲ್ಲ ಜಗಳ ಆಡ್ತಿದ್ರು, ಮತ್ತೆ ಮನೆಯೊಳಗೆಲ್ಲ ಟಾರ್ಚರ್ ಕೊಡ್ತಾ ಇದ್ರು. ಅದ್ರ ಬಗ್ಗೆ ಮನೆಗಿರೋ ಸಾಮಾನುಗಳೆಲ್ಲ ತಗೊಂಡೋಗಿ ಮಾರ್ಕೊಂಡು ಕುಡಿತಾ ಇದ್ರು. ಅದನ್ನೆಲ್ಲ ಬಂದ್ ಮಾಡಿಸಿದಕ್ಕೆ ಇವಾಗ ಎಲ್ರು ನೆಮ್ಮದಿಯಾಗ್ಯದಾರ ಸರ್. ಎಲ್ಲಮ್ಮ, ಮದ್ಯ ಮಾರಾಟ ಬಂದ್ ಆದಾಗಿನಿಂದ ಗ್ರಾಮ ಬಹಳ ಚೆನ್ನಾಗಿದೆ. ಮನೆಯಲ್ಲಿನ ಗಂಡಸರು ಕುಡಿತ ಬಿಟ್ಟು ದುಡಿಮೆಗೆ ಮುಂದಾಗಿರುವುದು ಸಂತಸ ತಂದಿದೆ ಎಂದರು. ಈಗ ಎಣ್ಣೆ ಮಾರೋದ್ ಬಿಟ್ರಲಿದ್ದ ಚಲೋ ಐತ್ರಿ. ಈಗ ಒಂದ್ 5-6 ತಿಂಗಳ ಆತ್ರಿ. ಈಗ ಚಲೋ ಐತ್ರಿ. ಊರಾಗ ಏನ್ ಜಗಳ ಇಲ್ಲ, ಏನಿಲ್ಲ, ಎಲ್ಲಾ ನೆಮ್ಮದಿ ಆಗ್ಯದ್ರಿ. ಎಲ್ಲಾ ಮನ್ಯಾಗ ಸಮಸ್ಯೆನ ಇಲ್ರಿ, ಊರಾಗನು ಸಮಸ್ಯೆ ಇಲ್ಲ.